ನಮಸ್ತೆ ಫ್ರೆಂಡ್ಸ್, ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಹೆಲ್ತಿಯಾದ ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ರಾಗಿ ಪಡ್ಡುಗೆ ನಾನು ಈ ಥರ ಕಪ್ಪನ್ನು ಅಳತೆಗೆ ತಗೊಂಡಿದ್ದೀನಿ. ಈ ಕಪ್ಪಲ್ಲಿ 2 ಕಪ್ಪಷ್ಟು ರಾಗಿ, ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಉದ್ದಿನಬೇಳೆ, ಅರ್ಧ ಕಪ್ ಆಗುವಷ್ಟು ಅಕ್ಕಿ ರೈಸ್ ತೊಗೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಹೆಸರು ಬೇಳೆ, 1 ಟೀ ಸ್ಪೂನ್ ಕಡಲೆಬೇಳೆ, 1/4 ಕಪ್ಗಿಂತ ಸ್ವಲ್ಪ ಕಡಿಮೆಯಾಗಿ ಅವಲಕ್ಕಿ, ಅರ್ಧ ಟೀ ಸ್ಪೂನ್ ಮೆಂತ್ಯ. ಎಲ್ಲ ಸಾಮಗ್ರಿಗಳನ್ನು ನಾನು ಚೆನ್ನಾಗಿ 2-3 ಸಲ ತೊಳೆದ್ಬಿಟ್ಟು 6 ಗಂಟೆ ಕಾಲ ನೆನೆಸಿಟ್ಟಿದ್ದೀನಿ. ರಾಗಿನ ಸಪ್ರೇಟಾಗಿ, ಅಕ್ಕಿ ಬೇಳೆಗಳನ್ನ ಎಲ್ಲ, ಅವಲಕ್ಕಿ ಎಲ್ಲನೂ ಒಂದು ಸಪ್ರೇಟಾಗಿ 6 ಅವರ್ಸ್ ನೆನೆಸಿಟ್ಟಿದ್ದೀನಿ. ಈಗ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ತೀನಿ. ಮೊದಲಿಗೆ ಮಿಕ್ಸರ್ ಜಾರಲ್ಲಿ ರಾಗಿ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ತೀನಿ. ಹಿಟ್ಟು ರುಬ್ಬಿದ್ದಾಗಿದೆ, ನುಣ್ಣಗೆ ರುಬ್ಬಿದ್ದೀನಿ. ಈಗ ಫರ್ಮೆಂಟ್ ಆಗೋದಕ್ಕೆ ಮುಚ್ಚಿಟ್ಟು ಒಂದು 8 ಅವರ್ಸ್ ಬಿಡಬೇಕಾಗುತ್ತೆ. 8 to 10 ಅವರ್ಸ್ ಬಿಟ್ಟರೆ ಫರ್ಮೆಂಟ್ ಆಗುತ್ತೆ. ಉಪ್ಪು ಹಾಕಿಲ್ಲ, ಪಡ್ಡು ರೆಡಿ ಮಾಡುವಾಗಲೇ ಉಪ್ಪು ಹಾಕೋದು. ಪಡ್ಡುಗೆ ಹಿಟ್ಟು ರುಬ್ಬಿಟ್ಟು ಫರ್ಮೆಂಟ್ ಆಗೋದಕ್ಕೆ ಬಿಟ್ಟಿದ್ದೆ. ಸಖತ್ತಾಗಿ ಫರ್ಮೆಂಟ್ ಆಗಿದೆ ನೋಡಿ. ಉಪ್ಪು ಒಂದು ಹಾಕಿರಲಿಲ್ಲ, ಈಗ ಉಪ್ಪು ಹಾಕ್ತಾಯಿದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಹಾಕ್ತೀನಿ, ಯಾಕೆಂದರೆ ರಾಗಿ ಐಟಮ್ಗೆ ಉಪ್ಪು ಜಾಸ್ತಿ ಹಿಡಿಯೋಲ್ಲ. ಅಕ್ಕಿದಕ್ಕಾದರೆ ಸ್ವಲ್ಪ ಜಾಸ್ತಿ ಉಪ್ಪು ಹಿಡಿಯುತ್ತೆ. ರಾಗಿದು ಯಾವುದೇ ಐಟಮ್ಗೂ ಉಪ್ಪು ಜಾಸ್ತಿ ಹಿಡಿಯೋಲ್ಲ, ನೋಡಿಕೊಂಡೇ ಉಪ್ಪು ಹಾಕಬೇಕಾಗತ್ತೆ. ಈಗ ಒಂದು ಸಣ್ಣ ಒಗ್ಗರಣೆ ಕೊಟ್ಬಿಟ್ಟು ಪಡ್ಡು ರೆಡಿ ಮಾಡ್ಕೊಂಬಿಡೋಣ. ಹಿಟ್ಟಿನ ಹದ ಕರೆಕ್ಟಾಗಿದೆ, ಇದಕ್ಕೇನು ಮತ್ತೆ ನೀರು ಹಾಕೋದು ಎಲ್ಲ ಏನಿಲ್ಲ, ಇದೇ ಹದದಲ್ಲಿ ಬಳಸೋದು. ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಈಗ ಬಾಣಲಿನಲ್ಲಿ ಒಂದು 3 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ. ಉದ್ದಿನಬೇಳೆ, ಕಡಲೆಬೇಳೆ ಸ್ವಲ್ಪ ಬಣ್ಣ ಬಿಟ್ಟಿದೆ. ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹಚ್ಚಿದ್ದು ಒಂದು 2 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ತುಂಬ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಕ್ಯಾರೆಟು, ಒಂದೇ ಒಂದು ಕ್ಯಾರೆಟು, ಕರಿಬೇವಿನ ಸೊಪ್ಪು ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕಿದ್ದೀನಿ. ಕರಿಬೇವಿನ ಸೊಪ್ಪನ್ನ ಇದನ್ನೇನು ತುಂಬ ಬೇಯಿಸಬೇಕು ಅಂತ ಇಲ್ಲ, ಮತ್ತು ಪಡ್ಡು ಬೇಯೋದ್ರಿಂದ ಸ್ವಲ್ಪ ಹುರಿದ್ರೆ ಸಾಕು, ಒಂದು 2 ನಿಮಿಷ ಹುರಿದ್ರೆ ಸಾಕು. ಈರುಳ್ಳಿ, ಒಂದು ದೊಡ್ಡ ಸೈಜಿನ ಈರುಳ್ಳಿ, ಎಲ್ಲನೂ ಸಣ್ಣದಾಗಿ ಹಚ್ಚಿಟ್ಕೊಳ್ಬೇಕು. ಇದು 1 ನಿಮಿಷ ಹುರಿದಿದ್ದಾಯಿತು. ಈಗ ಸಾಕು, ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಈಗ ಒಗ್ಗರಣೆನ ಹಿಟ್ಟಿನಲ್ಲಿ ಸೇರಿಸ್ತಾ ಇದ್ದೀನಿ. ಮತ್ತು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಇದಕ್ಕೆ ಏನೂ ಆಗಲಿ, ಸೋಡಾ ಆಗಲಿ ಯಾವುದು ಹಾಕೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಈಗ ಪಡ್ಡು ರೆಡಿ ಮಾಡ್ಕೊಳ್ಳೋಣ. ಪಡ್ಡು ತವ ಬಿಸಿಯಾಗಿದೆ. ಮೊದಲಿಗೆ ಎಲ್ಲ ಕುಳಿಗಳಿಗೂ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಈಗ ಒಂದು ಪ್ಲೇಟ್ ಮುಚ್ತೀನಿ. ಸಿಮ್ಮಲ್ಲೇ ಇಟ್ಬಿಟ್ಟು ಬೇಯಿಸಬೇಕು ಪಡ್ಡುನ. ಈಗ ತಿರುವಾಕೋಣ. ಎರಡೂ ಕಡೆ ಚೆನ್ನಾಗಿ ರೋಸ್ಟಾಗಿ ಬೇಯಿಸಬೇಕು. ಮತ್ತು ಇನ್ನೊಂದು ರೌಂಡ್ ಎಣ್ಣೆ ಹಾಕಬೇಕಂತೇನಿಲ್ಲ. ಬೇಕಾದರೆ ಇನ್ನೂ ಹೆಚ್ಚು ಟೇಸ್ಟಿಯಾಗಿರಬೇಕು ಅಂದರೆ ಒಂದು ಚೂರು ಎಣ್ಣೆ ಹಾಕ್ಕೊಳ್ಬೋದು.
ರಾಗಿ ಹಿಟ್ಟು ಬಳಸಿ ಮಾಡಿದ ಪಡ್ಡು. ನಾವು ಎಲ್ಲ ತಿಂಡಿನೂ ಅಕ್ಕಿ ಬಳಸ್ಕೊಂಡೇ ಮಾಡ್ತೀವಿ. ರಾಗಿನಲ್ಲಿ ಹೆಚ್ಚು ಫೈಬರ್ ಇದೆ, ಹೆಲ್ತಿ ಕೂಡ. ಹಾಗಾಗಿ ರಾಗಿ ಬಳಸಿ ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹೇಗನ್ನಿಸ್ತು ಅಂತ ಮಾಡಿಬಿಟ್ಟು ಟ್ರೈ ಮಾಡಿಬಿಟ್ಟು ಹೇಗನ್ನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೀವೇನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದ್ರ ಜೊತೆಗೆ ಒಳ್ಳೆ ಕಾಯಿ ಚಟ್ನಿ ರುಚಿಯಾಗಿರುತ್ತೆ.